ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಟ್ಯೂಬರ್ಸ್. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಟೆಕ್ ಟ್ಯೂಬರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಸೊ ಆ್ಯಕ್ಚುಲಿ ನಾನು ಈ ಒಂದು ವಿಡಿಯೋ ಆ್ಯಕ್ಚುಲಿ ಕಂಪ್ಲೀಟಾಗಿ ಡಿಫ್ರೆಂಟಾಗಿರುತ್ತೆ. ಅಂದರೆ ಸೈಬರ್ ಸೆಕ್ಯೂರಿಟಿ ಕಂಟೆಂಟ್ ಮೇಲೆ ಈ ಒಂದು ವಿಡಿಯೋದನ್ನು ಅಪ್ಲೋಡ್ ಮಾಡಿದ್ದೇನೆ. ಸೊ ನಿಮಗೆ ಅಂದರೆ ಪ್ರೀವಿಯಸ್ಸಾಗಿ ನಾನು ಮೊಬೈಲ್ ಬಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೆ ಆ್ಯಂಡ್ ಅಷ್ಟು ಕನ್ಸಿಸ್ಟೆಂಟ್ ಆಗಿರಲಿಲ್ಲ ನಾನು ಯೂಟ್ಯೂಬಲ್ಲಿ. ಸೊ ಇನ್ಮೇಲೆ ನಾನು ಕಾನ್ಸ್ಟೆಂಟಾಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮಗೇನಾದರೂ ಸ್ಮಾರ್ಟ್ಫೋನ್ ಬಗ್ಗೆ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಅಗೈನ್ ಅದೇ ಥರ ಸ್ಮಾರ್ಟ್ಫೋನ್ ಬಗ್ಗೆನೇ ವೀಡಿಯೋಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಅಂದರೆ ಯಾವ ಥರ ಕಸ್ಟಮ್ ರೌಂಡ್ಸನ್ನು ಇನ್ಸ್ಟಾಲ್ ಮಾಡ್ಬೋದು ಇದೇ ಥರ. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಎಥಿಕಲ್ ಹ್ಯಾಕಿಂಗ್ ಅಥವಾ ಸೈಬರ್ ಫಾರೆನ್ಸಿಕ್ ಬಗ್ಗೆ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಇದೇ ಥರ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ದ್ಯಾಟ್ಸ್ ಇಟ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪಾಸ್ವರ್ಡ್ ಕ್ರ್ಯಾಕಿಂಗ್ ಅಂದರೆ ಯಾವ ಥರ ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡ್ಬೋದು, ಯಾವ ಥರ ಪಾಸ್ವರ್ಡ್ ಸೇವ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಆ್ಯಕ್ಚುಲಿ ಒಂದು ಪಿ ಪಿ ಟಿಯನ್ನು ನಾನು ರೆಡಿ ಮಾಡಿದ್ದೇನೆ. ಪಿ ಪಿ ಟಿಯಲ್ಲಿ ಈ ಸಲ ವೀಡಿಯೋವನ್ನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತಂದರೆ. ಸೊ ಆ್ಯಕ್ಚುಲಿ 2 ಟೈಪ್ಸ್ ಆಫ್ ಪಾಸ್ವರ್ಡ್ ಇರುತ್ತೆ. ಆಲ್ರೈಟ್. ಸೊ ನೀವು ಇವಾಗ ಇನ್ಸ್ಟಾಗ್ರಾಮಲ್ಲಿ ಲಾಗಿನ್ ಆಗಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಶ್ರವಣ್ ಅನ್ನೋ ಒಂದು ಪರ್ಸನನ್ನು ನಾವು ಕನ್ಸಿಡರ್ ಮಾಡುವ. ಸೊ ಶ್ರವಣ್ ಆ್ಯಂಡ್ ಇನ್ಸ್ಟಾಗ್ರಾಮನ್ನು ಕನ್ಸಿಡರ್ ಮಾಡಿಕೊಂಡು ಶ್ರವಣ್ ಇನ್ಸ್ಟಾಗ್ರಾಮಿಗೆ ಲಾಗಿನ್ ಆಗಬೇಕು. ಸೊ ಅವ್ನು ಯಾವ ಥರ ಲಾಗಿನ್ ಆಗ್ತಾನೆ ಅಂತಂದರೆ ಯೂಶ್ವಲಿ ಈ ಥರ ಅಂದರೆ ಅವನ ಪಾಸ್ವರ್ಡನ್ನು ಎಂಟರ್ ಮಾಡ್ತಾನೆ. ಸೊ ಅವನ ಪಾಸ್ವರ್ಡ್ ಯಾವ ಥರ ಇರುತ್ತೆ ಅಂದರೆ ಪ್ಲೈನ್ ಟೆಕ್ಸ್ಟಲ್ಲಿ ಅವನು ಎಂಟರ್ ಮಾಡ್ತಾನೆ. ಇಲ್ಲಿ ಪ್ಲೈನ್ ಟೆಕ್ಸ್ಟ್ ಅಂದರೆ ಏನು ಅಂತಂದರೆ ಯೂಸರ್ ರೀಡೇಬಲ್ ಟೆಕ್ಸ್ಟ್. ಆಲ್ರೈಟ್. ಸೊ ಪ್ಲೈನ್ ಟೆಕ್ಸ್ಟ್ ಅಂದರೆ ಯೂಸರ್ ರೀಡೇಬಲ್ ಟೆಕ್ಸ್ಟ್. ಸೊ ABC123 ಅಂತ ಅವನು ಪಾಸ್ವರ್ಡ್ ಇಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ಯೂಸರ್ ನೇಮ್ ಮಿಸ್ಟರ್ ಶ್ರವಣ್ ಅಂತ ಇರುತ್ತೆ. ಸೊ ಪಾಸ್ವರ್ಡ್ ABC123 ಅಂತ ಅವನು ಮಿಸ್ಟರ್ ಶ್ರವಣ್ ಅಂತ ಎಂಟರ್ ಮಾಡಿ ABC123 ಅಂತ ಪಾಸ್ವರ್ಡ್ ಹಾಕಿ ಇನ್ಸ್ಟಾಗ್ರಾಮ್ಗೆ ಲಾಗಿನ್ ಆಗ್ತಾನೆ. ಸೊ ಅವನ ಪಾಸ್ವರ್ಡ್ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಡೇಟಾಬೇಸಲ್ಲಿ ಯಾವ ಥರ ಸೇವ್ ಆಗಿರುತ್ತೆ ಅಂತಂದರೆ ಹ್ಯಾಶ್ಡ್ ಫಾರ್ಮೆಟಲ್ಲಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗ ಅಲ್ಲಿ 2 ಟೈಪ್ಸ್ ಆಫ್ ಪಾಸ್ವರ್ಡ್ ಅಂದರೆ ಒಂದು ಪ್ಲೈನ್ ಟೆಕ್ಸ್ಟ್ ಮತ್ತು ಹ್ಯಾಶ್ಡ್ ಫಾರ್ಮೆಟಲ್ಲಿ. ಸೊ ಈ ಹ್ಯಾಶ್ಡ್ ಫಾರ್ಮೆಟ್ ಯಾವ ಥರ ಇರುತ್ತೆ ಅಂತಂದರೆ ಇಟ್ ಕೆನಾಟ್ ಬಿ ಅಂಡರ್ಸ್ಟುಡ್ ಬೈ ಎ ಯೂಸರ್, ರೈಟ್, ಆರ್ ಎ ಹ್ಯೂಮನ್. ಸೊ ನಿಮ್ಗೆ ಇದನ್ನು ಅರ್ಥ ಮಾಡ್ಲಿಕ್ಕೆ ಆಗಿ ಜಸ್ಟ್ ಏನೋ ಒಂಥರ ಗಿಬ್ರಸಲ್ಲಿ ಇರುತ್ತೆ ನೋಡಿ, E9918 ಸಮಥಿಂಗ್ ಲೈಕ್ ದ್ಯಾಟ್, ರೈಟ್. ಸೊ ಇದು ಯೂಸರ್ ಅಂಡರ್ಸ್ಟೇಬಲ್ ಫಾರ್ಮೆಟಲ್ಲಿ ಇಲ್ಲ. ಸೊ ಇದಕ್ಕೆ ಹ್ಯಾಶ್ಡ್ ಫಾರ್ಮೆಟ್ ಅಂತ ಹೇಳೋದು. ಹ್ಯಾಶ್ಡ್ ಫಾರ್ಮೆಟ್ ಪಾಸ್ವರ್ಡ್ ಆ್ಯಂಡ್ ಪ್ಲೈನ್ ಟೆಕ್ಸ್ಟ್ ಇಸ್ ABC123. ಸೊ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ವೆಬ್ಸೈಟ್ ಈ ಥರ ಪಾಸ್ವರ್ಡನ್ನು ಯೂಸ್ ಮಾಡ್ತಾನೆ. ನೀವು ಅವರ ವೆಬ್ಸೈಟ್ಗೆ ಲಾಗಿನ್ ಆದ ಕೂಡ ನಿಮ್ಮ ಪಾಸ್ವರ್ಡ್ ಆಟೋಮೆಟಿಕ್ಕಾಗಿ ಹ್ಯಾಶ್ಡ್ ಫಾರ್ಮೆಟಲ್ಲಿ ಅವ್ರ ವೆಬ್ಸೈಟಲ್ಲಿ ಸೇವ್ ಆಗುತ್ತೆ. ಸೊ ವೆಬ್ಸೈಟ್ ಅಂದರೆ ಕ್ರಿಯೇಟರಿಗಾಗಿರ್ಬೋದು ಆರ್ ಹ್ಯಾಕರಿಗಾಗಿರ್ಬೋದು ನಿಮ್ಮ ಪಾಸ್ವರ್ಡ್ ವಿಸಿಬಲ್ ಆಗೋದಿಲ್ಲ. ಈ ಥರ ವೀವ್ ಆಗುತ್ತೆ. ಬಟ್ ದೆರ್ ಆರ್ ನ್ಯೂಮರಸ್ ವೇಸ್ ಟು ರಿವರ್ಸ್ ಹ್ಯಾಶಿಂಗ್ ಮೆಥಡ್, ರೈಟ್. ರಿವರ್ಸ್ ಹ್ಯಾಶಿಂಗ್ ಮೆಥಡ್ ಮಾಡಲಿಕ್ಕೆ ದೆರ್ ಆರ್ ಲಾಸ್ ಆಫ್ ವೇವ್ಸ್. ನಾನು ಅದರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ಯೂಚರಲ್ಲಿ. ಸೊ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಈ ಹ್ಯಾಶಿಂಗಲ್ಲಿ, ಸೊ ನಾನಿವಾಗ ಇಲ್ಲಿಂದ ಹ್ಯಾಶಿಂಗ್ ಮಾಡಿದ್ದೇನಲ್ವಾ, ಸೊ ಇದಕ್ಕೆ MD5 ಅಂತ ಹೇಳೋದು. ಸೊ MD5 ಹ್ಯಾಶಿಂಗ್. There are a lot of types of hashing are there. So for example, MD5, SHA-256, SHA-512, Crypt16, MD6, SHA-1 and many more. ಗೂಗಲಲ್ಲಿ ಹೋಗಿ ಟೈಪ್ಸ್ ಆಫ್ ಪಾಸ್ವರ್ಡ್ ಹ್ಯಾಶಿಂಗ್ ಅಂತ ಕೊಟ್ಟರೆ ನಿಮಗೆ ಇದಕ್ಕಿಂತಲೂ ಜಾಸ್ತಿ ಸಿಗುತ್ತೆ ನಿಮಗೆ. ಸೊ ಈ ಥರದ್ದು ಯಾವುದಾದ್ರು ಒಂದು ಹ್ಯಾಶಿಂಗ್ ಅಲ್ಗೋರಿಥಮನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪಾಸ್ವರ್ಡನ್ನು ಹ್ಯಾಶ್ ಮಾಡಿ ಇನ್ಸ್ಟಾಗ್ರಾಮ್ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅಂತಲ್ಲ, ಮೋಸ್ಟ್ ಆಫ್ ದ ವೆಬ್ಸೈಟ್. ಕೆಲವೊಂದು ವೆಬ್ಸೈಟ್ ಈಗಲೂ ಇದೆ, ಅಂದರೆ ನೀವು ಹೇಳ್ತಾರಲ್ಲ ರಾಯನ ಕಾಲದಂತ. ಸೊ ಆ ಥರದ ಕೆಲವು ವೆಬ್ಸೈಟ್ ಆರ್ ಅಪ್ಲಿಕೇಶನ್ಸ್ ಲೈಕ್ ಥರ್ಡ್ ಪಾರ್ಟಿ, ಅಂದರೆ ಯಾವ ಥರ ಅಂತಂದರೆ ಯಾವುದೋ ಒಂದು ಅನ್ನೋನ್ ಡೆವಲಪರಿಂದ ಕ್ರಿಯೇಟ್ ಆಗಿರುವಂಥ ಅಪ್ಲಿಕೇಶನ್ಸ್ ಆಗಿರ್ಬೋದು, ಸಮಥಿಂಗ್ ಅನ್ಟ್ರಸ್ಟೆಡ್ ಅಪ್ಲಿಕೇಶನ್ಸ್. ಅದರಲ್ಲಿ ನಿಮ್ಮ ಪಾಸ್ವರ್ಡ್ ಹ್ಯಾಶಿಂಗಲ್ಲಿ ಸೇವ್ ಆಗದೆ ಅಂದರೆ ಪ್ಲೈನ್ ಟೆಕ್ಸ್ಟಲ್ಲಿ ಸೇವ್ ಆದರೂ ಇರ್ಬೋದು. ಬಟ್ ಮೋಸ್ಟ್ ಆಫ್ ದ ವೆಬ್ಸೈಟಲ್ಲಿ ಈ ಥರ ಹ್ಯಾಶ್ಡ್ ಫಾರ್ಮೆಟಲ್ಲಿ ಪಾಸ್ವರ್ಡ್ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಡಾಟಾಬೇಸಲ್ಲಿ ಯಾವ ಥರ ಅಂದರೆ ನಾನು ಹೇಳಿದಲ್ಲ ಇನ್ಸ್ಟಾಗ್ರಾಮ್ ಡೇಟಾಬೇಸಲ್ಲಿ ಹ್ಯಾಶ್ ಟೈಪಲ್ಲಿ ಪಾಸ್ವರ್ಡ್ ಸೇವ್ ಆಗುತ್ತೆ ಅಂತ. ಅದು ಯಾವ ಥರ ಅಂತಂದರೆ, ಸೊ ನೋಡಿ ಈ ಥರ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸೈನಪ್ ಅಂತ ಕೊಟ್ಟಾಗ ನಿಮ್ಗೆ ಅದು ಈ ಥರ ಕೇಳ್ತಿಸಿ ಇಲ್ಲಿ ಕೆಲವು ಡಾಟಾಸ್ ನಿಮಗೆ ಎಂಟ್ರಿ ಮಾಡಲಿಕ್ಕೆ ಹೇಳ್ತಾ ಇದೆ. ಸೊ ಇಲ್ಲಿ ನೀವು ಇಮೇಲಲ್ಲಿ ನಿಮ್ಮ ಇಮೇಲನ್ನು ಕೊಡ್ತೀರಿ. ಫಾರ್ example@gmail.com ಅಂತ. ನೆಕ್ಸ್ಟ್ ಫುಲ್ ನೇಮಲ್ಲಿ ಮಿಸ್ಟರ್ ಅಲೆಕ್ಸ್ 99 ಅಂತ ಕೊಡ್ತೇನೆ. ನೆಕ್ಸ್ಟ್ ಯೂಸರ್ ನೇಮಲ್ಲಿ ಮಿಸ್ಟರ್ ಅಲೆಕ್ಸ್ 99, ಫುಲ್ ನೇಮಲ್ಲಿ ರಿಚಾರ್ಡ್ ಅಲೆಕ್ಸ್ ಅಂತ ಕೊಡ್ತೇನೆ. ನೆಕ್ಸ್ಟ್ ಪಾಸ್ವರ್ಡಲ್ಲಿ ABC123 ಅಂತ ಕೊಡ್ತೀನಿ. ABC123 ಅಂತ ಕೊಡ್ತೀನಿ ಪಾಸ್ವರ್ಡಲ್ಲಿ.
ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇನ್ಸ್ಟಾಗ್ರಾಮ್ ಡೇಟಾಬೇಸಲ್ಲಿ ಇಮೇಲ್ ನೀವೇನು ಕೊಟ್ಟಿದ್ದೀರಾ, ಎಕ್ಸಾಂಪಲ್ ಎಟ್ ದ ರೇಟ್ ಆಫ್ ಜಿಮೇಲ್, ಅದು ಹ್ಯಾಸ್ ಇಟ್ ಈಸ್ ಸೇವ್ ಆಗುತ್ತೆ. ನೋಡಿ ಇಲ್ಲಿ ಹ್ಯಾಸ್ ಇಟ್ ಈಸ್ ಸೇವ್ ಆಗಿದೆ. ನೆಕ್ಸ್ಟ್ ಯೂಸರ್ ನೇಮ್ ನೀವು ಯಾವ ಥರ ಕೊಟ್ಟಿದ್ದೀರಾ ಅದು ಹ್ಯಾಸ್ ಇಟ್ ಈಸ್, ಆ್ಯಂಡ್ ಫುಲ್ ನೇಮ್ ದಟ್ ಈಸ್ ಆಲ್ಸೋ ಹ್ಯಾಸ್ ಇಟ್ ಈಸ್, ಆ್ಯಂಡ್ ಬಟ್ ಪಾಸ್ವರ್ಡ್ ಇಟ್ ವಿಲ್ ಬಿ ಇನ್ ಅ ಹ್ಯಾಶ್ಡ್ ಫಾರ್ಮ್ಯಾಟ್, ಅಂದರೆ ABC123 ಹ್ಯಾಶ್ಡ್ ಫಾರ್ಮ್ಯಾಟಲ್ಲಿ ಸೇವ್ ಆಗಿರುತ್ತೆ. ಸೊ ಅವರು MD5 ಯೂಸ್ ಮಾಡ್ಬೋದು ಆರ್ MD6 ಯೂಸ್ ಮಾಡ್ಬೋದು, SHA1 ಯೂಸ್ ಮಾಡ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದೆಮ್. ಆಲ್ರೈಟ್. ಸೊ ಬೇರೆ ಬೇರೆ ವೆಬ್ಸೈಟ್ ಬೇರೆ ಬೇರೆ ಹ್ಯಾಶಿಂಗ್ ಅಲ್ಗಾರಿಥಮ್ಸನ್ನು ಯೂಸ್ ಮಾಡುತ್ತೆ. ಸೊ ಅದು ಅವ್ರಿಗೆ ಬಿಟ್ಟದು, ಅಂದರೆ ಯೂಸರ್ನ ಸೆಕ್ಯೂರಿಟಿ ಪರ್ಪಸಾಗಿ ಇಟ್ಕೊಂಡು ಅವ್ರು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಆಲ್ರೈಟ್. ಸೊ ಇವನ್ ಎಲ್ಲಾದ್ರೂ ಹ್ಯಾಕರ್ಸ್ ಸಕ್ಸಸ್ಫುಲ್ಲಾಗಿ ಡೇಟಾಬೇಸನ್ನು ಆಕ್ಸೆಸ್ ಮಾಡಿದರೂ ಕೂಡ ಅವನಿಗೆ ಪಾಸ್ವರ್ಡ್ ಆಬ್ವಿಯಸ್ಲಿ ಹ್ಯಾಶ್ಡ್ ಫಾರ್ಮೆಟಲ್ಲಿರುತ್ತೆ, ಆ್ಯಂಡ್ ಅವನು ಈ ಹ್ಯಾಶ್ಡ್ ಫಾರ್ಮೆಟನ್ನು ಆಬ್ವಿಯಸ್ಲಿ ಅದು ಯೂಸರ್ ರೀಡೇಬಲ್, ಅಂದರೆ ಯೂಸರ್ ರೀಡೇಬಲ್ ಟೆಕ್ಸ್ಟ್ ಅಲ್ಲ, ಅಂತ ಯಾವುದೋ ಗಿಬ್ರೆಸ್ ಥರ ಇರುತ್ತೆ. ನಿಮ್ಗೆ ಅರ್ಥ ಆಗುತ್ತಾ? ಆಬ್ವಿಯಸ್ಲಿ ಇಲ್ಲ. ಆಲ್ರೈಟ್. ಸೊ ಇದು ಅಂದರೆ ಯೂಸರ್ಸ್ನ ಅಕೌಂಟನ್ನು ಸೆಕ್ಯೂರ್ ಆಗಿ ಇಡ್ಲಿಕ್ಕೆ ಯೂಸ್ ಮಾಡೋ ಒಂದು ಜಸ್ಟ್ ಟೆಕ್ನಿಕ್. ಬಟ್ ದರ್ ಈಸ್ ಅ ವೇ ಟು ಲೈಕ್ ಡಿಕ್ರಿಪ್ಟ್ ದಿಸ್ ಹ್ಯಾಶಿಂಗ್ ಮೆಥಡ್, ರೈಟ್? ಸೊ ರಿವರ್ಸ್ ಹ್ಯಾಶಿಂಗ್ ಅಂತ. ಸೊ ಅದಕ್ಕೆ ರೈನ್ಬೋ ಟೇಬಲ್ ಅಟ್ಯಾಕ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಈ ಥರ ರೈನ್ಬೋ ಟೇಬಲ್ ಅಟ್ಯಾಕ್ ಅಂತಂದರೆ ಈಗ ಅಲ್ಲಿ ನನಗೊಂದು ಹ್ಯಾಶಿಂಗ್ ಅಲ್ಗಾರಿಥಮ್ ಸಿಕ್ಕಿತ್ತಲ್ವಾ. ಸೊ ಇಲ್ಲೊಂದು ಹ್ಯಾಶಿಂಗ್ ಅಲ್ಗೋರಿಥಮ್ ಇದೆ ನೋಡಿ. ಈ ಹ್ಯಾಶಿಂಗ್ ಅಲ್ಗೋರಿಥಮನ್ನು ಇವಾಗ ನಾನೆಲ್ಲಾದರೂ ಇನ್ಸ್ಟಾಗ್ರಾಮ್ ಡೇಟಾಬೇಸನ್ನು ಆಕ್ಸೆಸ್ ಮಾಡಿ ನನಗೆ ಈ ಮಿಸ್ಟರ್ ಅಲೆಕ್ಸ್ 99 ಯೂಸರ್ನ ಹ್ಯಾಶಿಂಗ್ ಅಲ್ಗೋರಿಥಮ್ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ಏನು ಮಾಡ್ತೇನೆ ಅಂತಂದರೆ ರೈನ್ಬೋ ಟೇಬಲ್ ಅಟ್ಯಾಕ್ ಟ್ರೈ ಮಾಡುವಂಥ. ರೈನ್ಬೋ ಟೇಬಲ್ ಅಟ್ಯಾಕ್ ಏನು ಅಂತಂದರೆ ನನಗೆ ಸಿಕ್ಕಿರೋ ಹ್ಯಾಶಿಂಗನ್ನು ನಾನು ರಿವರ್ಸ್ ಹ್ಯಾಶಿಂಗ್ ಮಾಡುವಂಥದ್ದು. ಅಂದರೆ ಒಂದು ವೆಬ್ಸೈಟ್ ಇದೆ ನೋಡಿ, ಕ್ರ್ಯಾಕ್ ಸ್ಟೇಷನ್ ಅಂತ. ಈ ಕ್ರ್ಯಾಕ್ ಸ್ಟೇಷನಲ್ಲಿ ಏನಿದೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಕ್ರ್ಯಾಕ್ ಸ್ಟೇಷನ್. ನೋಡಿ ಇದೊಂದು crackstation.net ವೆಬ್ಸೈಟ್. ಇಲ್ಲಿ ನನ್ನ ಹ್ಯಾಶಿಂಗನ್ನು ನನಗೆ ಸಿಕ್ಕಿರೋ ಮಿಸ್ಟರ್ ಅಲೆಕ್ಸಿನ ಹ್ಯಾಶಿಂಗನ್ನು ಪೇಸ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಇಲ್ಲಿ ಚೆಕ್ ಫಾರ್ ಹ್ಯಾಶಸ್ ಅಂತ ಕೊಡುವಂಥದ್ದು. ಇದರಲ್ಲಿ ಚೆಕ್ ಫಾರ್ ಹ್ಯಾಶ್ ಇದೆ ನೋಡಿ. ನನಗೆ ಇಲ್ಲಿ ಹ್ಯಾಶಿಂಗ್ ಸಿಕ್ಕಿದೆ ನೋಡಿ, ರಿಸಲ್ಟ್ ABC123 ಆ್ಯಂಡ್ ಟೈಪ್ ಇಸ್ MD5. ಆಲ್ರೈಟ್. ಸೊ ಇದು ನಾನು ಪೇಸ್ಟ್ ಮಾಡಿರೋ ಹ್ಯಾಶಸ್. ಸೊ ಈ ಥರ ಇದೆ. ಸೊ ಇಲ್ಲಿ ನೋಡಿ, ನಾನಿದು ಪೇಸ್ಟ್ ಮಾಡಿದ ಹ್ಯಾಶ್ ನನಗೆ ಸಿಕ್ಕಿರೋ ರಿಸಲ್ಟ್ ABC123. ಆ್ಯಂಡ್ ನಿಮ್ಗೆ ಇಲ್ಲಿ ನೋಡಿರ್ಬೋದು, ಇಟ್ಸ್ ಸಪೋಸ್ ನ್ಯೂಮರಸ್ ಹ್ಯಾಶಿಂಗ್ ಅಲ್ಗಾರಿಥಮ್ಸ್ ನೋಡಿ, MD5, MD2, MD4 ಆ್ಯಂಡ್ ಸೋ ಫೋರ್ತ್ ಆ್ಯಂಡ್ ಸೋ ಆನ್. ಸೊ ನಾನು ಹೇಳಿದಾಗ ಲಾಟ್ಸ್ ಆಫ್ ಹ್ಯಾಶಿಂಗ್ ಅಲ್ಗಾರಿಥಮ್ಸ್ ಆರ್ ದೇರ್. ಸೊ ಈ ಥರ ನನಗೆ ರಿಸಲ್ಟ್ ಸಿಕ್ಕಿರುವಂಥದ್ದು ABC123 ಅಂತ. ಸೊ ಈ ಅಟ್ಯಾಕ್ ಎಲ್ಲ ಟೈಮಲ್ಲಿ ಸಕ್ಸಸ್ ಆಗಲ್ಲ, ಅಂದರೆ ಮೋಸ್ಟ್ ಆಫ್ ದ ಟೈಮ್ ಈ ಅಟ್ಯಾಕ್ ಫೇಲ್ ಆಗುತ್ತೆ. ಯಾಕಂತಂದರೆ ಇದು ಹ್ಯಾಶಿಂಗ್ ಅಲ್ಗಾರಿಥಮ್ ಯಾವ ಥರ ಅಂತಂದರೆ ಅವರ ಡೇಟಾಬೇಸಲ್ಲಿ ಒಂದು ಪ್ರೀ ಡಿಫೈನ್ಡ್ ಹ್ಯಾಶಿಂಗ್ ವ್ಯಾಲ್ಯೂಸ್ ಇರುತ್ತೆ. ಆ ಹ್ಯಾಶಿಂಗ್ ವ್ಯಾಲ್ಯೂಸ್ ಜೊತೆ ನೀವು ಕೊಟ್ಟ ಹ್ಯಾಶಿಂಗ್ ವ್ಯಾಲ್ಯೂಸನ್ನು ಕಂಪೇರ್ ಮಾಡಿ ನೆಕ್ಸ್ಟ್ ಹ್ಯಾಶ್ ಮ್ಯಾಚ್ ಆದರೆ ನೆಕ್ಸ್ಟ್ ಆ ಪರ್ಟಿಕ್ಯುಲರ್ ಹ್ಯಾಶಿನ ವ್ಯಾಲ್ಯೂ ಏನಿರುತ್ತೆ ಅದನ್ನು ಅಲ್ಲಿ ರಿಸಲ್ಟ್ ಟ್ಯಾಬಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ ಕೊಟ್ಟಂಥ ಹ್ಯಾಶ್ ಅವರ ವೆಬ್ಸೈಟಲ್ಲಿ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಯು ವೋಂಟ್ ಗೆಟ್ ದಿ ರಿಸಲ್ಟ್. ಇಟ್ ಮೀನ್ಸ್ ಇಟ್ಸ್ ಆಫ್ ನೋ ಯೂಸ್, ರೈಟ್? ಸೊ ಈ ರೈನ್ಬೋ ಟೇಬಲ್ ಯೂಸೇ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಒನ್ ಮೋರ್ ಮೆಥಡ್, ಇಟ್ ಈಸ್ ಕಾಲ್ಡ್ ಆಸ್ ಡಿಕ್ಷನರಿ ಲಿಸ್ಟ್ ಅಟ್ಯಾಕ್. ನಾವೇನು ಮಾಡ್ತೀವಿ ಅಂತಂದರೆ ಡಿಕ್ಷನರಿ ಲಿಸ್ಟ್ ಅಟ್ಯಾಕ್ ಈಸ್ ಅನ್ ಅಟೆಂಪ್ಟ್ ಟು ಗೆಸ್ ದ ಪಾಸ್ವರ್ಡ್ ಬೈ ಯೂಸಿಂಗ್ ಅ ವೆಲ್ ನೋನ್ ವರ್ಡ್ಸ್ ಆರ್ ಫ್ರೇಸಸ್. ಅಂದರೆ ಒಂದು ಡಿಕ್ಷನರಿಲಿರೋ ಎಲ್ಲ ವರ್ಡ್ಸನ್ನು ಒಂದು ಲಿಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಆ ವರ್ಡ್ಸಿಗೆ ಹ್ಯಾಶಸನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಕಂಪೇರ್ ಮಾಡುವಂಥದ್ದು. ಆಲ್ರೈಟ್. ಸೊ ಯೂಸರ್ಸ್ ಜೊತೆ ಕಂಪೇರ್ ಮಾಡುವಂಥದ್ದು. ಸೊ ಇಫ್ ಇನ್ ಕೇಸ್ ಯಾವುದರಿಂದ ಹ್ಯಾಶ್ ಲಕ್ಕಿಯಲ್ಲಿ ಮ್ಯಾಚ್ ಆದರೆ ಅವನೆಲ್ಲಾದರೂ ಡಿಕ್ಷನರಿಲಿರೋ ವರ್ಡ್ಸನ್ನು ಯೂಸ್ ಮಾಡಿ ನಿಮ್ಮ ಅವನ ಹ್ಯಾಶ್ ಜೊತೆ ಮ್ಯಾಚ್ ಆಗಿ ನಿಮಗೆ ಪಾಸ್ವರ್ಡ್ ಸಿಕ್ಕಿದರೆ ಆಬ್ವಿಯಸ್ಲಿ ಯು ಕ್ಯಾನ್ ಗುಡ್ ಟು ಗೋ, ಯು ಕ್ಯಾನ್ ಲಾಗ್ ಇನ್ ಟು ದಿ ವೆಬ್ಸೈಟ್. ಸೊ ಇದಕ್ಕೆ ಡಿಕ್ಷನರಿ ಲಿಸ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದಕ್ಕೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಡಿಕ್ಷನರಿಯಲ್ಲಿ ಇರುವಂಥ ವರ್ಡ್ಸನ್ನು ನಿಮ್ಮ ಪಾಸ್ವರ್ಡಾಗಿ ಯಾವತ್ತೂ ಕೂಡ ಯೂಸ್ ಮಾಡಬಾರ್ದು. ಇಫ್ ಇನ್ ಕೇಸ್ ಡಿಕ್ಷನರಿ ಲಿಸ್ಟ್ ಅಟ್ಯಾಕ್ ವರ್ಕ್ ಆಗಲಿಲ್ಲ ಅಂತಂದರೆ ದರ್ ಈಸ್ ಒನ್ ಮೋರ್ ಅಟ್ಯಾಕ್ ಕಾಲ್ಡ್ ಬ್ರೂಟ್ ಫೋರ್ಸ್ ಅಟ್ಯಾಕ್. ಇದನ್ನು ಮೋಸ್ಟ್ ಆಫ್ ದ ಪೀಪಲ್ ಕೇಳಿರ್ತೀರ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮೂವೀಸಲ್ಲೆಲ್ಲ ನೋಡ್ಬೋದು, ಏನೋ ಒಂದು ಕೀಬೋರ್ಡನ್ನು ಫಾಸ್ಟಾಗಿ ಟೈಪ್ ಮಾಡ್ತಾರೆ, ಲ್ಯಾಪ್ಟಾಪಲ್ಲೆಲ್ಲ ಗ್ರೀನ್ ಸ್ಕ್ರೀನಲ್ಲಿ ಅಂದರೆ ಲಾಟ್ಸ್ ಆಫ್ ಲೆಟರ್ಸ್ ಅಂದರೆ ಮೂವ್ ಆಗ್ತಾ ಇರುತ್ತೆ ಮೇಲೆ ಕೆಳಗಡೆ. ನೆಕ್ಸ್ಟ್ ಎಲ್ಲ ಒಂದು ದೊಡ್ಡಕ್ಕೊಂದು ಮೆಸೇಜ್ ಬರುತ್ತೆ, ಆ್ಯಕ್ಸಸ್ ಗ್ರಾಂಟೆಡ್ ಅಂತ, ಆ್ಯಂಡ್ ದೆನ್ ಆ್ಯಕ್ಸಸ್ ಡಿನೈಡ್, ಪಾಸ್ವರ್ಡ್ ಫೌಂಡ್, ಈ ಥರ. ಬಟ್ ರಿಯಲ್ ಲೈಫ್ ಸಿನಾರಿಯೋದಲ್ಲಿ ಆ ಥರ ಆಗೋದಿಲ್ಲ. ಅಂದರೆ ಇವಾಗ ಇದೊಂದು ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಶ್ರವಣ್ ಅನ್ನುವಂಥ ಪರ್ಸನನ್ನು ಕನ್ಸಿಡರ್ ಮಾಡಿದ್ದೇನೆ. ಸೊ ನಾನು ಅವನ ಬಗ್ಗೆ ಒಂದು ಡೀಟೇಲ್ ಆದ ಇನ್ಫಾರ್ಮೇಷನ್ಸನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಅವನು ಶ್ರವಣ್ ಸುಳ್ಯದಲ್ಲಿ ಲೀವ್ ಮಾಡ್ತಾಯಿದ್ರೆ ನಾನು ಕನ್ಸಿಡರ್ ಮಾಡುವಂಥದ್ದು ಅಂದರೆ ಅವನೊಂದು ಮೋಸ್ಟ್ ಕಾಮನ್ಲಿ ಅವ ಯಾವುದೆಲ್ಲ ಪಾಸ್ವರ್ಡನ್ನು ಯೂಸ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ಶ್ರವಣ್ ಸುಳ್ಯ 123, ಶ್ರವಣ್ ಸುಳ್ಯ @123 ಆ್ಯಂಡ್ ಶ್ರವಣ್ ಆ್ಯಂಡ್ ಅವನ ಮೊಬೈಲ್ ನಂಬರ್ ಆರ್ ಅವನ ಮನೆ ಹೆಸರು, ಅವನ ಫ್ಯಾಮಿಲಿ ನೇಮ್ ಆರ್ ಒಂದು
ಅಂದರೆ ಇವಾಗ ಬಾಯ್ಸ್ ಏನಿರ್ತಾರೆ, ಮೋಸ್ಟ್ ಆಫ್ ದ ಬಾಯ್ಸ್ ಅವರ ಗರ್ಲ್ ಫ್ರೆಂಡ್ಸ್ ನೇಮನ್ನು ಪಾಸ್ವರ್ಡ್ ಆಗಿ ಯೂಸ್ ಮಾಡ್ತಾರೆ. ಮೇ ಬಿ ಅವರನ್ನು ಇಂಪ್ರೆಸ್ ಮಾಡಲಿಕ್ಕೂ ಆಗಿರ್ಬೋದು. ಆ್ಯಂಡ್ ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ನ ನೇಮನ್ನು ಪಾಸ್ವರ್ಡ್ ಆಗಿ ಯೂಸ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನನಗೆ ಶ್ರವಣ ಗರ್ಲ್ ಫ್ರೆಂಡ್ ಗೊತ್ತಿದ್ದರೆ ಅವಳ ನೇಮನ್ನು ಹಾಕಿ ಟ್ರೈ ಮಾಡುವಂಥದ್ದು. ಸೊ ಏನು ಮಾಡೋದು ಅಂತಂದರೆ, ಇಲ್ಲಿ ರಿಯಲ್ ಲೈಫಲ್ಲಿ ಯಾವ ಥರ ಅಂತಂದರೆ, ಈ ಥರ ಅವನ ಬಗ್ಗೆ ಇರುವಂಥ ಎಲ್ಲ ಇನ್ಫಾರ್ಮೇಷನ್ಸನ್ನು ಗ್ಯಾದರ್ ಮಾಡಿ, ಇನ್ಫಾರ್ಮೇಷನ್ ಗ್ಯಾದರಿಂಗ್ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಸೈಬರ್ ಸೆಕ್ಯೂರಿಟಿ ಟರ್ಮ್ಸನ್ನು ಹೇಳಿದ್ರೆ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಅಥವಾ ಫುಡ್ ಪ್ರಿಂಟಿಂಗ್ ರೆಕಗ್ನೈಸೆನ್ಸ್ ಅಂತ ಹೇಳ್ತಾರೆ. ಸೊ ಈ ಥರ ಅವನ ಬಗ್ಗೆ ಇರುವಂಥ ಎಲ್ಲ ಪಾಸಸ್ಸನ್ನು ಗ್ಯಾದರ್ ಮಾಡಿ ನೆಕ್ಸ್ಟ್ ಒಂದು ಲಿಸ್ಟ್ ಥರ ರೆಡಿ ಮಾಡೋದಕ್ಕೆ ವರ್ಡ್ ಲಿಸ್ಟ್ ಅಂತ ಹೇಳ್ತಾರೆ. ಸೊ ಒಂದು ಲಿಸ್ಟ್ ಥರ ರೆಡಿ ಮಾಡಿ ಅದರಲ್ಲೆಲ್ಲ ಅವನ ರೆಡಿ ಮಾಡಿದಂತಹ ಗೆಸ್ಸೇಬಲ್ ಪಾಸ್ವರ್ಡ್, ನಾನು ಯಾವುದೆಲ್ಲ ಪಾಸ್ವರ್ಡ್ ನಾನು ಗೆಸ್ ಮಾಡಿದ್ದೇನೆ, ಅವನ ಮನೆ, ಅವನ ಊರಾಗಿರ್ಬೋದು, ಅವನ ಫ್ಯಾಮಿಲಿ, ಅವನ ಗರ್ಲ್ ಫ್ರೆಂಡ್ ನೇಮ್ ಆಗಿರ್ಬೋದು, ಈ ಥರ ಅವನ ಪೆಟ್ ನೇಮ್ ಆಗಿರ್ಬೋದು, ಅವ್ರ ಅವನ ಮನೇಲಿ ಯಾವುದಾದ್ರು ಒಂದು ಡಾಗ್ ಕ್ಯಾಟ್ ಇದ್ದರೆ ಅದ್ರ ನೇಮ್ ಆಗಿರ್ಬೋದು, ಆ್ಯಂಡ್ ನೆಕ್ಸ್ಟ್ ಅವನ ಫೇವ್ರೇಟ್ ನಂಬರ್ ಆ್ಯಂಡ್ ಸೊ ಯಾವುದೇ ಆಗಿರ್ಬೋದು. ಸೊ ಕಾಮನ್ಲಿ ಗೆಸ್ ಇರೋ ಪಾಸ್ವರ್ಡ್ಸನ್ನು ಲಿಸ್ಟ್ ಮಾಡಿರುವಂಥದ್ದು ಒಂದು ವರ್ಡ್ ಲಿಸ್ಟಲ್ಲಿ ಸೇವ್ ಮಾಡುವಂಥದ್ದು. ನೆಕ್ಸ್ಟ್ ಇದನ್ನು ಅಂದರೆ ಯಾವ ಥರ ಒಂದು ಟೂಲ್ಸ್ ಇಟ್ಕೊಂಡು ಬ್ರೂಟ್ ಫೋರ್ಸ್ ಅಟ್ಯಾಕ್ ಮಾಡುವಂಥ, ಅಂದರೆ ಅವನ ಲಾಗಿನ್ ಜೊತೆ ಕಂಪೇರ್ ಮಾಡ್ತಾ ಬರುವಂಥದ್ದು. ಸೊ ಯಾವುದಾದ್ರು ಒಂದು ಪಾಸ್ವರ್ಡ್ ಮ್ಯಾಚ್ ಇದ್ದರೆ ಆಬ್ವಿಯಸ್ಲಿ ಇದು ಲಾಗಿನ್ ಆಗ್ಬೋದು. ಸೊ ಇದಕ್ಕೆ ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂತ ಹೇಳುವಂಥದ್ದು. ಆ್ಯಂಡ್ ಒನ್ ಮೋರ್, ಟ್ರಯಲ್ ಆ್ಯಂಡ್ ಎರರ್, ರೈಟ್. ಅದರಲ್ಲಿ ಪಾಸ್ವರ್ಡ್ ಇದ್ದರೂ ಇರ್ಬೋದು, ಅವ್ರು ಮ್ಯಾಚ್ ಆದರೂ ಆಗ್ಬೋದು. ಲೈಕ್ ಇದರ ಸಕ್ಸಸ್ ರೇಷಿಯೋ ವಿಲ್ ಬಿ ವೆರಿ ವೆರಿ ಲೆಸ್ ಬಿಕಾಸ್ ಯು ಗೈಸ್ ಡೋಂಟ್ ನೋ ವಾಟ್ ದ ಆ್ಯಕ್ಚುಯಲ್ ಪಾಸ್ವರ್ಡ್ ಈಸ್, ರೈಟ್. ಸೊ ಬಟ್ ವಿ ಆರ್ ಗೋಯಿಂಗ್ ಟು ಟ್ರೈ ಸಮ್ ರ್ಯಾಂಡಮ್ಲಿ ಪಾಸ್ವರ್ಡ್, ಅದ್ರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಟ್ರೈ ಮಾಡ್ತಾ ಹೋಗುವಂಥದ್ದು. ಸೊ ಇದಕ್ಕೆ ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂತ ಹೇಳೋದು. ಸೊ ನೀವು ನನಗೆ ಕ್ವಶನ್ ಮಾಡ್ಬೋದು, ಹಾಗಾದರೆ ಈ ಥರದ್ದೆಲ್ಲ ಅಟ್ಯಾಕ್ ಇದೆ, ಬ್ರೂಟ್ ಫೋರ್ಸ್ ಇದೆ, ರೆಂಟ್ ಟೇಬಲ್ ಅಟ್ಯಾಕ್ ಇದೆ, ಡಿಕ್ಷನರಿ ಲಿಸ್ಟ್ ಅಟ್ಯಾಕ್ ಇದೆ, ಹಾಗಾದರೆ ನಾವು ಎಂತ ಮಾಡೋದು, ಅಂದರೆ ಅದರಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಇಲ್ವಾ ಅಂತ. ಅಬ್ವಿಯಸ್ಲಿ ಅಲ್ಲೊಂದು ಸೆಕ್ಯೂರಿಟಿ ಮೆಕ್ಯಾನಿಸಮ್ ಇದೆ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಎಸ್ ಸಾಲ್ಟಿಂಗ್ ಅಂತ. ಸಾಲ್ಟಿಂಗ್ ಆ್ಯಕ್ಚುಲಿ ಎಲ್ಲ ವೆಬ್ಸೈಟಲ್ಲಿ ಯೂಸ್ ಮಾಡೋದಿಲ್ಲ. ಅಂದರೆ ಸಮ್ ಆಫ್ ದ ಮೋಸ್ಟ್ ಲೈಕ್ ಪ್ರೆಸ್ಟೀಜಿಯಸ್ ವೆಬ್ಸೈಟ್ ಇರ್ಬೋದು, FBL ಯೂಸ್ ಮಾಡ್ತಾರೆ, ಐ ಮೀನ್ ಫೇಸ್ಬುಕ್ಕಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಕೆಲವೊಂದು ವೆಬ್ಸೈಟ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಸಾಲ್ಟಿಂಗ್ ಮೆಥಡನ್ನು. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ವೆರಿ ಸಿಂಪಲ್. ಈ ಸಾಲ್ಟಿಂಗ್ ಮೆಥಡಲ್ಲಿ ಏನು ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ಕೋಬೋದು, ಪಾಸ್ವರ್ಡ್ ಶ್ರವಣ್ ABC123 ಅಂತ ಪಾಸ್ವರ್ಡನ್ನು ಸೆಟ್ ಮಾಡಿದ್ದಾನೆ ಇನ್ಸ್ಟಾಗ್ರಾಮಿಗೆ. ಸೊ ಅದರ ಹ್ಯಾಶಿಂಗ್ ಬಂದುಬಿಟ್ಟು ಈ ಥರ ಜನ್ರೇಟ್ ಆಗಿದೆ. ಸೊ ನೆಕ್ಸ್ಟ್ ಸಾಲ್ಟಿಂಗ್ ಏನು ಮಾಡ್ತಂತಂದರೆ ಆಟೋಮೆಟಿಕ್ಕಾಗಿ ಅವನ ಪಾಸ್ವರ್ಡಿಗೆ ನೋಡಿ IA#ABC ಅಂತ ಆಗಿದೆ. ನೆಕ್ಸ್ಟ್ IA# ಅಂದರೆ ಅವನ ಪಾಸ್ವರ್ಡ್ನ ಫಸ್ಟಿಗೆ ABC, ಓಕೆ, ABC, ನೆಕ್ಸ್ಟ್ 1 2 3 ಇದು ಅವನ ಪಾಸ್ವರ್ಡ್. ಸೊ ಅದು ಏನು ಮಾಡಿದೆ ಅಂತಂದರೆ ಇನ್ಸ್ಟಾಗ್ರಾಮ್ ಅವನ ಪಾಸ್ವರ್ಡಿಗೆ ಸಾಲ್ಟಿಂಗ್ ಮಾಡಿದೆ. ಅಂದರೆ ಪಾಸ್ವರ್ಡ್ನ ಫಸ್ಟಿಗೆ ಯಾವುದೊಂದು ಲೆಟರನ್ನು ಆ್ಯಡ್ ಮಾಡಿದೆ, ಲೈಕ್ ದಿಸ್ IA# ಅಂತ. ಈ ಥರ ಅವನ ಪಾಸ್ವರ್ಡ್ನ ಫಸ್ಟಿಗೆ IA# ಅಂತ. ನೆಕ್ಸ್ಟ್ ಆಫ್ಟರ್ ದ ಥರ್ಡ್ ಲೆಟರ್ ಆಫ್ ಹಿಸ್ ಪಾಸ್ವರ್ಡ್, ಅಂದರೆ ABC ಥರ್ಡ್ ಲೆಟರ್, ನೆಕ್ಸ್ಟ್ ಅಗೇನ್ IA#, ನೆಕ್ಸ್ಟ್ 1 2 3, ನೆಕ್ಸ್ಟ್ ಎಟ್ ದ ಲಾಸ್ಟ್ ಎಂಡಲ್ಲಿ ಅಗೇನ್ IA#. ಈ ಥರ ಇದಕ್ಕೆ ಸಾಲ್ಟಿಂಗ್ ಅಂತ ಅನ್ನೋದು. ಅಂದರೆ ಒಂದು ಪಾಸ್ವರ್ಡನ್ನು ಅದರ ಎಲ್ಲಿ ಕೂಡ ಆಗಿರ್ಬೋದು, ಅದು ಇನ್ಸ್ಟಾಗ್ರಾಮಿಗೆ ಬಿಟ್ಟದ್ದು, ಅವ್ರು ಎಲ್ಲಿ ಕೂಡ ಅವರ ಸಾಲ್ಟಿಂಗ್ ಯಾವ ಥರ ವರ್ಕ್ ಆಗಿದೆ ಅಂತ ಲೀಕ್ ಮಾಡೋದಿಲ್ಲ. ಅಂದರೆ ನಿಮ್ಗೆ ಎಲ್ಲಿ ಕೂಡ ಇನ್ಫಾರ್ಮೇಷನ್ ಸಿಗೋಲ್ಲ ಅದು ಯಾವ ಥರ ಸಾಲ್ಟಿಂಗ್ ಮಾಡುತ್ತೆ, ಎಲ್ಲಿ ಪ್ರೀ ಡಿಫೈನ್ಡ್ ಲೆಟರ್ಸನ್ನು ಆ್ಯಡ್ ಮಾಡುತ್ತೆ, ಎಲ್ಲಿ ಅಂದರೆ ಯಾವ ಲೆಟರ್ಸನ್ನೆಲ್ಲ ಆ್ಯಡ್ ಮಾಡ್ತಾರೆ ಯಾರಿಗೂ ಗೊತ್ತಿರಲ್ಲ. ಸೊ ಇಫ್ ಇನ್ ಕೇಸ್ ಎಲ್ಲರ ಹ್ಯಾಕರ್ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಗ್ರಾಮ್ ಡೇಟಾಬೇಸನ್ನು ಆಕ್ಸೆಸ್ ಮಾಡಿದರೆ ಅವನಿಗೆ ಈ ಥರ ಸಿಗುತ್ತೆ ನೋಡಿ. ನನಗೆ ಫಸ್ಟಿಗೆ ಈ ಥರ ಒಂದು ಇದು ಸಿಗುತ್ತೆ ಹ್ಯಾಶಿಂಗ್ ಫಾರ್ಮ್ಯಾಟ್. ಅದು ಈ ಥರ IA#ABC, IA#123, IA#123, IA# ಅಂತ ಸೇವ್ ಮಾಡುತ್ತಲ್ವ ಪಾಸ್ವರ್ಡು. ಈ ಪಾಸ್ವರ್ಡಿಗೆ ಅದು ಹ್ಯಾಶಿಂಗ್ ಫಾರ್ಮ್ಯಾಟನ್ನು ಜನ್ರೇಟ್ ಮಾಡಿ ನೆಕ್ಸ್ಟ್ ಈ ಹ್ಯಾಶಿಂಗ್ ಫಾರ್ಮ್ಯಾಟ್ ಇದೆಯಲ್ವ, ಈ ಹ್ಯಾಶಿಂಗ್ ಫಾರ್ಮ್ಯಾಟನ್ನು ಅದು ಅದರ ಡೇಟಾಬೇಸಲ್ಲಿ ಸ್ಟೋರ್ ಮಾಡುತ್ತೆ. ಸೊ ಹ್ಯಾಕರ್ ಎಲ್ಲರೂ ಇನ್ಸ್ಟಾಗ್ರಾಮ್ ಡೇಟಾಬೇಸನ್ನು ಆಕ್ಸೆಸ್ ಮಾಡಿದರೆ ಅವನಿಗೆ ಈ ಹ್ಯಾಶಿಂಗ್ ಫಾರ್ಮ್ಯಾಟ್ ಸಿಗುತ್ತೆ. ಓಕೆ, F296 ಇದೆಯಲ್ವ, ಈ ಹ್ಯಾಶಿಂಗ್ ಫಾರ್ಮ್ಯಾಟ್ ಸಿಗುತ್ತೆ. ಹ್ಯಾಕರ್ ಈ ಹ್ಯಾಶಿಂಗ್ ಫಾರ್ಮ್ಯಾಟನ್ನು ರಿವರ್ಸ್ ಹ್ಯಾಶಿಂಗ್ ಮಾಡಿ ಇದಕ್ಕೆ ಪ್ಲೈನ್ ಟೆಕ್ಸ್ಟನ್ನು ಫೌಂಡ್ ಮಾಡಿದರೆ, ಅಂದರೆ ಈ ಥರ ಅವನಿಗೆ ಪ್ಲೈನ್ ಟೆಕ್ಸ್ಟ್ ಸಿಕ್ಕಿದರೆ ಅವನು ಈ ಪ್ಲೈನ್ ಟೆಕ್ಸ್ಟ್ ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಲಾಗಿನ್ ಆದರೆ ಆಬ್ವಿಯಸ್ಲಿ ಅದು ಲಾಗಿನ್ ಆಗೋದಿಲ್ಲ. ಯಾಕೆ ಅಂತಂದರೆ ಶ್ರವಣ್ ಕೊಟ್ಟಿರೋ ಪಾಸ್ವರ್ಡ್ ಏನು ABC123, ಇದು IA#ABC123 IA# ಇದು ಸೆಟ್ ಮಾಡಿರೋದು ಯಾವುದು ಇನ್ಸ್ಟಾಗ್ರಾಮ್ನ ಸಾಲ್ಟಿಂಗ್ ಟೆಕ್ನಿಕ್. ಆಲ್ರೈಟ್, ಅದಕ್ಕೆ ಇದೇ ಪಾಸ್ವರ್ಡ್ ಬೇಕು, ABC123 ಪಾಸ್ವರ್ಡೇ ಬೇಕು. ಅದು ಈ ಥರ ಪಾಸ್ವರ್ಡ್ ಅಂದರೆ ಅವನಿಗೆ ಈ ಹ್ಯಾಶಿಂಗನ್ನು ಡಿಕ್ರಿಪ್ಟ್ ಮಾಡಿದರೆ ಇದೇ ಪಾಸ್ವರ್ಡ್ ಸಿಗುತ್ತೆ. ಆಲ್ರೈಟ್, ಈ ಹ್ಯಾಶಿಂಗ್ ಈ ಪಾಸ್ವರ್ಡಿಗೆ ಜನ್ರೇಟ್ ಆಗಿರೋ ಹ್ಯಾಶಿಂಗ್, ಅವನು ಇದನ್ನು ಡಿಕ್ರಿಪ್ಟ್ ಮಾಡಿದರೆ ಅವನಿಗೆ ಇದೇ ಪಾಸ್ವರ್ಡ್ ಸಿಗುತ್ತೆ. ಈ ಪಾಸ್ವರ್ಡನ್ನು ಅವನು ಎಂಟ್ರ್ ಮಾಡಿದರೆ ಆಬ್ವಿಯಸ್ಲಿ ಲಾಗಿನ್ ಆಗೋದಿಲ್ಲ. ಸೊ ಅವನಿಗೆ ನೀವು ಹೇಳ್ಬೋದು IA# ತೆಗೆದು ಅದರಲ್ಲೆಲ್ಲ IA# ಕಾಮನ್ ಇದೆ ಅದನ್ನು ತೆಗೆದು ABC123 ಅಂತ ಅವ್ನಿಗೆ ಪಾಸ್ವರ್ಡ್ ಗೊತ್ತಾಗುತ್ತಲ್ವ ಅಂತ. ಇದು ಜಸ್ಟ್ ಎಕ್ಸಾಂಪಲಿಗಷ್ಟು ನಾನು IA# ಅಂತ ತೋರಿಸಿರೋದು. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ IA ಅಂತ ಫಸ್ಟಿಗೆ IA ಅಂತ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಯಾವುದಾರೊಂದು ಲೆಟರ್ ಆ್ಯಡ್ ಮಾಡ್ಬೋದು, ಲೈಕ್ CD ಅಥವಾ ನೆಕ್ಸ್ಟ್ ಯಾವುದಾರೊಂದು
ನಂಬರ್ ಆ್ಯಡ್ ಮಾಡ್ಬೋದು, ಯಾವ್ದಾದ್ರು ಸಿಂಬಲ್ ಆ್ಯಡ್ ಮಾಡ್ಬೋದು. ಅದು ಯಾವ ಥರ ಆ್ಯಡ್ ಮಾಡುತ್ತೆ ನಮ್ಗೆ ಯಾರಿಗೆ ಗೊತ್ತಿರೋಲ್ಲ. ಅಂದರೆ ನಾನು ಏನು ಅಂತ ಇವಾಗ ಚಿನ್ಮಯ ಅಂತ ಪಾಸ್ವರ್ಡ್ ಹಾಕಿದರೆ, ಫಾರ್ ಎಕ್ಸಾಂಪಲ್ ಮಿಡ್ಲಲ್ಲಿ ಯಾವುದೊಂದು ಲೆಟರ್ ಆಗಿರುತ್ತೆ, CHI ಆದಮೇಲೆ CHI ಆದಮೇಲೆ NM ಇರುವಲ್ಲಿ ಅದು YZ ಅಂತ ಹಾಕಿ ನೆಕ್ಸ್ಟ್ NM ಅಂತ ಇರುತ್ತೆ. ನನ್ನ ಸ್ಟಾರ್ಟಿಂಗ್ ಚಿನ್ಮಯನ ಸ್ಟಾರ್ಟಿಂಗಲ್ಲಿ ಅದು ಬೇರೆ ZX ಅಂತ ಆಗಿರೋದು. ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ ಪಾಸ್ವರ್ಡ್, ಅಂದರೆ ಹ್ಯಾಕರಿಗೆ ಈ ಥರ ಸೇವ್ ಮಾಡಿರುತ್ತೆ. ಸೊ ಇದೊಂದು ಟ್ರಸ್ಟ್ ಮಿ, ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಟು ಸೆಕ್ಯೂರ್ ಫ್ರಮ್ ಆಲ್ ದೋಸ್ ಅಟ್ಯಾಕ್ಸ್. ಬಟ್ ಎಲ್ಲ ವೆಬ್ಸೈಟ್ ಇದನ್ನು ಯೂಸ್ ಮಾಡೋದಿಲ್ಲ, ಸಮ್ ಆಫ್ ದ ಕೆಲವು ವೆಬ್ಸೈಟ್ ಯೂಸ್ ಮಾಡೋದು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋಸ್ ಗೈಸ್, ಆ್ಯಂಡ್ ಐ ಥಿಂಕ್ ಯು ಗೈಸ್ ಫೌಂಡ್ ದಿಸ್ ವಿಡಿಯೋಸ್ ಹೆಲ್ಪ್ಫುಲ್. ಆ್ಯಂಡ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ವೆದರ್ ಯು ಗೈಸ್ ಲೈಕ್ ಮೊಬೈಲ್ ರಿಲೇಟೆಡ್ ವಿಡಿಯೋಸ್ ಆರ್ ದಿಸ್ ಕೈಂಡ್ ಆಫ್ cyber security or ethical hacking related videos, and do comment below and I'll get to know about that. And ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಆ್ಯಂಡ್ ನಾನು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಅ ಗ್ರೇಟ್ ಡೇ.